ನಮಸ್ಕಾರ. ಅಯೋಧ್ಯೆಯ ರಾಮ ಮಂದಿರದ ಟ್ರಸ್ಟಿಗೂ ಬಿಜೆಪಿಯ ಮೋದಿಗೂ ಯಾವುದೇ ಸಂಬಂಧ ಇಲ್ಲ ಎಂದರೂ ಕೂಡ ನೀನು ಏನು ಕೇಳಿಬಿಟ್ಟೆ? ಟ್ರಸ್ಟಿನವರು ದೇಣಿಗೆ ಕೊಟ್ಟವರಿಗೆ ಮಾತ್ರ ಲೆಕ್ಕ ಕೊಡುತ್ತೇವೆ ಎಂದಾಗ ನೀನು ಏನು ಅಂದುಬಿಟ್ಟೆ? ಲೆಕ್ಕ ಕೊಡಲೇಬೇಕು. ಯಾವನಿಗಾದರೂ ಲೆಕ್ಕ ಕೊಡಲೇಬೇಕು. ಈ ದೇಶದ ಕಟ್ಟ ಕಡೆಯ ಪ್ರಜೆ ಕೂಡ ಲೆಕ್ಕ ಕೇಳಿದರೂ ಕೊಡಲೇಬೇಕು. ನಿನ್ನ ಮೋದಿ ಲೆಕ್ಕ ಕೊಡಲೇಬೇಕು. ಯಾಕೆಂದರೆ ಅದು ನಮ್ಮಪ್ಪನ ಮನೆ ಆಸ್ತಿ. ಅವರು ರಾಮ ಮಂದಿರ ಕಟ್ಟಿರುವ ಜಾಗ ನಮ್ಮ ಆಸ್ತಿ, ನಮ್ಮಪ್ಪನ ಆಸ್ತಿ. ಹಾಗಾದರೆ ನಿಮ್ಮ ತಾತ ಪಾಕಿಸ್ತಾನಕ್ಕೆ POKಯನ್ನು ಮಾರಿಬಿಟ್ಟನಲ್ಲ, ಚೈನಾಕ್ಕೆ ಚಿನ್ನ ಪ್ರದೇಶವನ್ನು, ಸಾವಿರಾರು ಎಕರೆ ಪ್ರದೇಶವನ್ನು ಮಾರಿಬಿಟ್ಟನಲ್ಲ, ಅದು ಮಿಂಡರಿಗೆ ಹುಟ್ಟಿರುವ ಆಸ್ತಿಯೇ. ಅದು ನಿಮ್ಮಪ್ಪನ ಮನೆ ಆಸ್ತಿಯಲ್ಲವೇ? ಅದು ನಿನ್ನ ಆಸ್ತಿಯಲ್ಲವೇ? ಆ ಆಸ್ತಿಯ ಹಕ್ಕನ್ನು ಕೇಳಲಿಕ್ಕೆ ನೀನು ಕಟ್ಟ ಕಡೆಯ ಪ್ರಜೆ ಅಲ್ಲವೇ? ಈ ದೇಶದ ಕಟ್ಟ ಕಡೆಯ ಪ್ರಜೆ ಅಲ್ಲವೇ? ಇವತ್ತಲ್ಲ ನಾಳೆ ರಾಮ ಮಂದಿರದ ದುಡ್ಡಿನ ವಿಚಾರದ ಅನ್ಯಾಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಆದರೆ ನಿನ್ನ ತಾತಂದಿರು ಇಡೀ ಭಾರತ ದೇಶದ ಜನರಿಗೆ ಮಾಡಿರುವ ಅನ್ಯಾಯ, ಪಾಕಿಸ್ತಾನಕ್ಕೆ ಕೊಟ್ಟಿರುವ ಆ ಪ್ರದೇಶ, ಚೈನಾಕ್ಕೆ ಕೊಟ್ಟಿರುವ ಆ ಪ್ರದೇಶ ಮರಳಿ ಸಿಗುವುದೇ? ಮರಳಿ ಬಾರದೂರಿಗೆ POK ಪಯಣ, ಚಿನ್ನ ಪ್ರದೇಶದ ಪಯಣ. ನೀವು ಲಾಭ ಹೊಯ್ಕೊಂಡ್ರು ಪಾಕಿಸ್ತಾನದವ್ರು ಕೊಡಲ್ಲಣ್ಣ. ಕೇಳಕ್ಕೆ ನೀನೇನಾದರೂ ಹೋಗಿಬಿಟ್ಟರೆ ನಿನ್ನ ಬಾಯಲ್ಲಿ ಬೂಟೆಲ್ಲ ಗುಂಡಿಟ್ಟು ಧಮ್ಮನಿಸಿಬಿಡುತ್ತಾರೆ. ರಾಮ ಮಂದಿರ ಇರುವುದು ನಿಮ್ಮಪ್ಪನ ಮನೆ ಆಸ್ತಿಯಲ್ಲಿಯೇ. ಆದರೆ POK ಚಿನ್ನ ಪ್ರದೇಶ ನಿನ್ನಪ್ಪನ ಮನೆಯ ಆಸ್ತಿಯೇ ಆದರೂ ಕೂಡ ಅದು ನಿನ್ನಪ್ಪನ ಮನೆಯ ಆಸ್ತಿಯಾಗಿ ಉಳಿದಿಲ್ಲ. ಉಳಿಯುವ ಹಾಗೆ ನಿನ್ನ ತಾತಂದಿರು ಮಾಡಲಿಲ್ಲ ಗೆಳೆಯ, ಮಾಡಿಲ್ಲ. ನಮಸ್ಕಾರ, ಬಾಯ್ ಬಾಯ್, ಗುಡ್ ಬಾಯ್.